ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ನಾನು ಸಂತೋಷ್ ರಾಠೋಡ್. ಈ ಕ್ಷಣದ ಹೆಡ್ಲೈನ್ಸ್. ಇನ್ನು ತುಮಕೂರಿಗೆ ಏರ್ಪೋರ್ಟ್ ಬೇಕೇ ಬೇಕು ಅನ್ನುವಂತಹ ಕೂಗು ಕೇಳಿಬರ್ತಾ ಇದೆ. ರಾಜಕಾರಣಿಗಳೇ ಈಗಲಾದರೂ ಅಲರ್ಟ್ ಆಗಬೇಕು. ನೀವು ಏರ್ಪೋರ್ಟ್ ತುಮಕೂರಿಗೆ ಬೇಕೇ ಬೇಕು ಅಂತ ಜನ ಈಗ ಆಗ್ರಹ ಮಾಡ್ತಾ ಇದ್ದಾರೆ. ಡಿಸಿಎಂ ಪರಮೇಶ್ವರ್ ಅವರೇ ತಕ್ಷಣ ಫೀಲ್ಡ್ಗಿಳಿಬೇಕು. ಮಾಧುಸ್ವಾಮಿ ಅವರೇ ಈ ವಿಷಯದಲ್ಲಾದರೂ ಕೂಡ ನೀವು ಮೌನ ಮುರಿಬೇಕು. ಜಯಚಂದ್ರ ಅವರೇ ದಿಲ್ಲಿ ಮಟ್ಟದಲ್ಲಿ ಫೈಟ್ ಆರಂಭಿಸಿ. ನೀವು ಚಿತ್ರದುರ್ಗದ ರಾಜಕಾರಣಿಗಳೇ ಈಗಲಾದರೂ ನೀವು ಎಚ್ಚೆತ್ತುಕೊಳ್ಳಿ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರೇ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡಿಸುವಂತಹ ಜವಾಬ್ದಾರಿ ನಿಮ್ಮದು. ಶಿರಾಗೆ ಏರ್ಪೋರ್ಟ್ ಅನ್ನ ಬಿಟ್ಟುಕೊಡಿ. ನೋಡಿ, ಈ ಬೆಂಗಳೂರಿನಲ್ಲೇ ಏರ್ಪೋರ್ಟ್ ಅಂತ ಪಟ್ಟಿಡಿದಿರುವಂಥದ್ದನ್ನು ಸಡಿಲಿಸಿ ಶಿರಾಗೆ ಏರ್ಪೋರ್ಟ್ ಅನ್ನ ಬಿಟ್ಟುಕೊಡಿ. ತುಮಕೂರು, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ಹಾವೇರಿ, ರಾಯಚೂರು ರಾಜಕಾರಣಿಗಳು ಮೈ ಕೊಡವರಿ. ನೀವು ಎದ್ದೇಳಿ ಮೊದಲು. ಮಧ್ಯ ಮತ್ತು ಉತ್ತರ ಕರ್ನಾಟಕದ ನಾಗರಿಕರೇ ಏರ್ಪೋರ್ಟ್ಗಾಗಿ ಹಕ್ಕೊತ್ತಾಯ ಮಂಡನೆ ಮಾಡಿ. ಇದು ನಿಮಗೂ ಕೂಡ ಮೂಲಭೂತ ಅವಕಾಶ, ಮೂಲಭೂತ ಹಕ್ಕಿನ ಒಂದು ಅವಕಾಶ ಸಿಕ್ಕಂತಾಗುತ್ತೆ. ಹೀಗಾಗಿ ನೀವು ಕೂಡ ಈಗ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಬೇಕು. ಕನಕಪುರ ಏರ್ಪೋರ್ಟ್ಗೆ ತೀವ್ರವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕನಕಪುರ ಏರ್ಪೋರ್ಟ್ ವಿರುದ್ಧ ಒಟ್ಟು 7ಕ್ಕೂ ಹೆಚ್ಚು ಜಿಲ್ಲೆಗಳ ಶಾಸಕರು ಸಿಡಿದೆದ್ದು ನಿಂತಿದ್ದಾರೆ. ಯಾವ ಕಾರಣಕ್ಕೂ ಕನಕಪುರಕ್ಕೆ ಏರ್ಪೋರ್ಟ್ ಬೇಡವೇ ಬೇಡ. ಯಾವುದೇ ಕಾರಣಕ್ಕೂ ಏರ್ಪೋರ್ಟ್ ಕೊಡೋದು ಬೇಡ. ಬೆಂಗಳೂರಿನಲ್ಲೇ 2 ಟರ್ಮಿನಲ್ಗಳು ಇದಾವ್ರಿ ಈಗಾಗಲೇ. 3ನೇಯದು ರಾಜಧಾನಿಗೆ ಯಾಕೆ ಬೇಕು? ಬೆಂಗಳೂರು ಈಗಾಗಲೇ ಅತಿ ಹೆಚ್ಚು ಅಭಿವೃದ್ಧಿಯನ್ನ ಕಂಡಿದೆ. ಮತ್ತೆ ಅಲ್ಲೇ ಕಟ್ಟಿದ್ರೆ ಉತ್ತರ ಮಧ್ಯ ಕರ್ನಾಟಕಕ್ಕೆ ಭಾರಿ ಅನ್ಯಾಯ ಆಗುತ್ತೆ. ಇನ್ನು ಏರ್ಪೋರ್ಟು ಶಿರಾದಲ್ಲೇ ಯಾಕೆ ನಿರ್ಮಾಣ ಮಾಡಬೇಕಂತ ಗೊತ್ತಾ ನಿಮಗೆ? ಬೆಂಗಳೂರಲ್ಲೇ ನಿರ್ಮಾಣ ಮಾಡಿದ್ರೆ ಉತ್ತರ ಮಧ್ಯ ಕರ್ನಾಟಕದ ಅಭಿವೃದ್ಧಿಗೆ ವಂಚನೆ ಆಗತ್ತೆ. ಎಲ್ಲವೂ ಕೂಡ ಬೆಂಗಳೂರಿನಲ್ಲೇ ಕ್ರೋಢೀಕರಣ ಆದಂಗಾಗತ್ತೆ. ರೈಲು, ರಸ್ತೆ ಸಂಪರ್ಕ, ರಕ್ಷಣಾ ಇಲಾಖೆಯ ಘಟಕಗಳು ಶಿರಾದಲ್ಲೇ ಇದ್ದಾವೆ. ಹೀಗಾಗಿ ಶಿರಾ ಏರ್ಪೋರ್ಟ್ಗೆ ಬೆಸ್ಟ್ ಸ್ಪಾಟು. ಅಲ್ಲಿ ನಿರ್ಮಾಣ ಮಾಡೋದಕ್ಕೆ ಒಳ್ಳೆಯ ಅವಕಾಶ. ಸಾಕಷ್ಟು ಭೂಮಿ, ಜಲ ಸಂಪನ್ಮೂಲ ಕೂಡ ಇದೆ. ಈ ಕಾರಣಕ್ಕಾಗಿ ಶಿರಾದಲ್ಲೇ ಏರ್ಪೋರ್ಟ್ ನಿರ್ಮಾಣ ಮಾಡೋದಕ್ಕೆ ತೀವ್ರ ಆಗ್ರಹ ಕೇಳಿಬರ್ತಾ ಇದೆ. ಶಿರಾದಲ್ಲಿ ಏರ್ಪೋರ್ಟ್ ಆದ್ರೆ ಮಧ್ಯ ಉತ್ತರ ಕರ್ನಾಟಕದ ಆರ್ಥಿಕತೆಗೆ ಬೂಸ್ಟ್ ಸಿಗತ್ತೆ. ಅಂತಾರಾಷ್ಟ್ರೀಯ ಸರಕು ಸಾಗಣೆ ಪ್ರಯಾಣಕ್ಕೂ ಕೂಡ ಹೊಸ ವೇಗ ಸಿಗತ್ತೆ. ಬೆಂಗಳೂರಿನಾಚೆಗಿನ ಬೃಹತ್ ಕೈಗಾರಿಕಾ ಹೂಡಿಕೆಗೆ ಶಿರಾ ಅತ್ಯಂತ ಸೂಕ್ತವಾಗಿರುವಂತಹ ಜಾಗ. ಹೀಗಾಗಿ ಶಿರಾ ಆಯ್ಕೆ ಮಾಡಿದ್ದೇ ಆದರೆ ಆಗ ಹೂಡಿಕೆ ಕೂಡ ಅಲ್ಲಿಗೆ ಬರುತ್ತೆ. ಇದರಿಂದ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ ಎರಡಕ್ಕೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ರೀತಿಯಲ್ಲಿ ಇದು ಸಹಕಾರಿಯಾಗತ್ತೆ. ಆದರೆ ಒಂದು ವೇಳೆ ಏನಾದರೂ ಇದನ್ನು ಕನಕಪುರದಲ್ಲೇ ನಿರ್ಮಾಣ ಮಾಡಿದ್ದೇ ಆದರೆ ಉತ್ತರ ಕರ್ನಾಟಕಕ್ಕೆ ಹಾಗೂ ಮಧ್ಯ ಕರ್ನಾಟಕಕ್ಕೆ ಭಾರಿ ಹಿನ್ನಡೆ ಆಗುತ್ತೆ, ಭಾರಿ ನಷ್ಟ ಉಂಟಾಗತ್ತೆ. ಹೀಗಾಗಿ ಆ ಭಾಗದ ಶಾಸಕರು, ಜಿಲ್ಲೆಗಳ ಶಾಸಕರೇನಿದ್ದೀರಿ, ನೀವು ಇದಕ್ಕೆ ಹಕ್ಕೊತ್ತಾಯ ಮಾಡಬೇಕು. ಇನ್ನು ಶಿರಾಗೆ ಇರುವಂತಹ ಪ್ರಮುಖ ಅನುಕೂಲಗಳು ಏನೇನು ಹಾಗಾದ್ರೆ? ವೀಕ್ಷಕರೇ, ಇಲ್ಲಿದೆ ಕುತೂಹಲಕಾರಿ ಮಾಹಿತಿಗಳು, ಇದನ್ನ ನೋಡಲೇಬೇಕು ನೀವು. ಶಿರಾಗೆ ಇರುವಂತಹ ಪ್ರಮುಖ ಅನುಕೂಲಗಳು ಏನೇನು? ಶಿರಾ ಸುತ್ತಮುತ್ತ ಮುಂಬೈ, ಬೆಂಗಳೂರು, ಚೆನ್ನೈ, ಬೆಂಗಳೂರು ಕಾರಿಡಾರ್ಗಳು ಹಾದು ಹೋಗುತ್ತೆ. NH48, NH69, NH 544E ಇದೆಲ್ಲವೂ ಸೇರಿ ಬಲವಾಗಿರುವಂತಹ ರಸ್ತೆ ಮತ್ತು ರೈಲು ಜಾಲ ಕನೆಕ್ಟಿವಿಟಿ ಕೂಡ ತುಂಬಾ ಚೆನ್ನಾಗಿದೆ. ವಿಮಾನ ನಿಲ್ದಾಣಕ್ಕೆ ಬೇಕಾಗಿರುವಂತಹ ಬೃಹತ್ ಸರ್ಕಾರಿ ಭೂಮಿ ಶಿರಾದಲ್ಲಿ ಲಭ್ಯ ಇದೆ. ಏನೋ ಭೂಮಿಯನ್ನ ಒತ್ತುವರಿ ಮಾಡಿಕೊಳ್ಬೇಕು, ಮತ್ತೊಂದು ಮಗದೊಂದು ಏನೂ ಇಲ್ಲ ಇಲ್ಲಿ. ಭದ್ರಾ, ಹೇಮಾವತಿ, ಎತ್ತಿನಹೊಳೆ ಯೋಜನೆಗಳಿಂದಾಗಿ ಸಮೃದ್ಧ ನೀರಿನ ವ್ಯವಸ್ಥೆ ಕೂಡ ಇದೆ. DRDO ಹಾಗೆ IISc, HIL ಘಟಕಗಳು ಕೂಡ
ಶಿರಾಗೆ ಅತ್ಯಂತ ಹತ್ತಿರದಲ್ಲೇ ಇದ್ದಾವೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಿಂದ 150 ಕಿಲೋಮೀಟರ್ ದೂರದಲ್ಲಿ ಶಿರಾ ಇದೆ. DGCA ನಿಯಮಾವಳಿಗಳಿಗೆ ಇದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ. ಇನ್ನು DGCA ಈ ಒಂದು ಎಲ್ಲಿ ಏರ್ಪೋರ್ಟ್ಗಳನ್ನು ನಿರ್ಮಾಣ ಮಾಡಬೇಕು, ಏನು ಎತ್ತ, ಇದಕ್ಕೆ ಸಂಬಂಧಪಟ್ಟಂತೆ ನಿಯಮಾವಳಿಗಳನ್ನು ರೂಪಿಸುತ್ತೆ. ಆ ಒಂದು ನಿಯಮಾವಳಿಗಳಿಗೆ ಇದು ಸೂಕ್ತವಾಗಿರುವಂತಹ ಜಾಗ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಶಿರಾಗೆ ಈ ಒಂದು ಏರ್ಪೋರ್ಟ್ ಅನ್ನು ನೀಡಬೇಕು ಅನ್ನುವಂತಹ ಒಂದು ಬೇಡಿಕೆ ಈಗ ತೀವ್ರವಾಗಿ ಕೇಳಿಬರ್ತಾ ಇದೆ. ಅಲ್ಲಿಗೆ ನೀಡಿ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸಚಿವ ವಿ ಸೋಮಣ್ಣಗೆ ಉತ್ತರ ಮಧ್ಯ ಕರ್ನಾಟಕದ ಶಾಸಕರು ಪತ್ರ ಬರೀತಾ ಇದ್ದಾರೆ. ಕನಕಪುರ ಏರ್ಪೋರ್ಟ್ ವಿರುದ್ಧ ಕೇಂದ್ರಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶಿರಾದಲ್ಲೇ ಏರ್ಪೋರ್ಟ್ ಯಾಕೆ ಬೇಕು ಅಂತ ಪಾಯಿಂಟ್ ಟು ಪಾಯಿಂಟ್ ಎಲ್ಲವನ್ನೂ ಕೂಡ ಜನಪ್ರತಿನಿಧಿಗಳು ಬಿಚ್ಚಿಟ್ಟಿದ್ದಾರೆ. ಸ್ವಾತಂತ್ರ್ಯ ಬಂದು ದಶಕಗಳೇ ಆಗೋಯ್ತು, ಆದರೂ ಕೂಡ ಅಭಿವೃದ್ಧಿಯಿಂದ ವಂಚಿತವಾಗಿದೆ ಆ ಭಾಗ. ರಾಜ್ಯದ ಸಮತೋಲಿತ ಆರ್ಥಿಕ ಪ್ರಗತಿಗಾಗಿ ತಕ್ಷಣ ಮಧ್ಯಪ್ರವೇಶ ಮಾಡಬೇಕು ಅಂತ ಒತ್ತಾಯ ಕೇಳಿಬರ್ತಾ ಇದೆ. ಹೀಗಾಗಿ ಶಿರಾದಲ್ಲೇ ಏರ್ಪೋರ್ಟ್ ನಿರ್ಮಾಣ ಮಾಡಿ ಅಂತ ಆಗ್ರಹ ಕೇಳಿಬರ್ತಾ ಇದೆ. ಸ್ವಾತಂತ್ರ್ಯ ಬಂದಾಗಿನಿಂದ ಈಗಿನವರೆಗೆ ಅಭಿವೃದ್ಧಿಯಿಂದ ವಂಚನೆಯಾಗಿರುವಂತಹ ಒಂದು ಪ್ರದೇಶ, ಜೊತೆಗೆ ಆ ಒಂದು ಭಾಗದಲ್ಲಿ ಹೂಡಿಕೆ ಕೂಡ ತುಂಬ ಕಡಿಮೆ ಇದೆ. ಹೀಗಾಗಿ ಒಂದು ವೇಳೆ ಈ ಒಂದು ಏರ್ಪೋರ್ಟ್ ಆಗಿದ್ದೇ ಆದರೆ ಆಗ ಮಧ್ಯ ಕರ್ನಾಟಕ ಕೂಡ ಸಾಕಷ್ಟು ಸಹಕಾರಿಯಾಗುತ್ತೆ. ಅದರ ಜೊತೆಗೆ ಉತ್ತರ ಕರ್ನಾಟಕದ ಭಾಗಗಳಿಗೂ ಕೂಡ ಸಾಕಷ್ಟು ಅನುಕೂಲಕರವಾಗುತ್ತೆ. ಇದರ ಜೊತೆಗೆ ಆ ಭಾಗದ ಒಂದು ಜಿಲ್ಲೆಗಳಿಗೆ ಹೂಡಿಕೆ ಕೂಡ ಹರಿದು ಬರುತ್ತೆ. ಯಾವತ್ತೂ ಕೂಡ ಇನ್ವೆಸ್ಟ್ಮೆಂಟು ಒಂದೇ ಕಡೆ ಕೇಂದ್ರೀಕರಣ ಆಗಬಾರ್ದು, ಅಭಿವೃದ್ಧಿ ಕೂಡ ಒಂದೇ ಕಡೆಗೆ ಕೇಂದ್ರೀಕರಣ ಆಗಬಾರ್ದು. ಅಭಿವೃದ್ಧಿಯನ್ನು ಕೂಡ ವಿಕೇಂದ್ರೀಕರಣ ಮಾಡೋದಕ್ಕೆ ಸರ್ಕಾರ ಮುಂದಾಗಬೇಕು. ಶಿರಾದಲ್ಲಿ ಏರ್ಪೋರ್ಟ್ ನಿರ್ಮಾಣ ಮಾಡೋದಕ್ಕೆ ಆಗ್ರಹಿಸಿ ಬಿಜೆಪಿ ಬೀದಿಗಿಳಿದಿದೆ. ಹೋರಾಟದ ನೇತೃತ್ವವನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ವಹಿಸಿದ್ದಾರೆ. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡುಗೆ ಪತ್ರ ಬರೆದಿದ್ದಾರೆ. ಕನಕಪುರ ಏರ್ಪೋರ್ಟ್ ಯೋಜನೆ ಕೈಬಿಟ್ಟು ಶಿರಾಗೆ ನೀಡಬೇಕು ಅಂತ ಸೋಮಣ್ಣ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಏರ್ಪೋರ್ಟ್ ವಿಚಾರದಲ್ಲಿ ಕೇಂದ್ರಕ್ಕೆ ತಪ್ಪು ಮಾಹಿತಿಗಳನ್ನು ಕೊಡಬೇಡಿ ಅಂತ ಸೋಮಣ್ಣ ಅವರು ಹೇಳ್ತಾ ಇದ್ದಾರೆ. ಆ ಭಾಗದ ಜನಪ್ರತಿನಿಧಿಗಳ ಧ್ವನಿಯಾಗಿ ದೆಹಲಿಯಲ್ಲಿ ಸೋಮಣ್ಣ ಅವರು ಭಾರಿ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ಇರುವಂತಹ ನಾಯಕರು, ರಾಜಕಾರಣಿಗಳು ಅವರೆಲ್ಲರ ಧ್ವನಿಯಾಗಿ ವಿ ಸೋಮಣ್ಣ ಅವರು ದೆಹಲಿಯಲ್ಲಿ ಭಾರಿ ಕಸರತ್ತು ಮಾಡ್ತಾ ಇದ್ದಾರೆ. ಶಿರಾಗೆ ಏರ್ಪೋರ್ಟನ್ನು ತೆಗೆದುಕೊಂಡು ಹೋಗಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನು ವಿ ಸೋಮಣ್ಣ ಅವರು ಮಾಡ್ತಾ ಇದ್ದಾರೆ. ಹಾಗಂತ ಬರೀ ವಿ ಸೋಮಣ್ಣ ಅವರು ಮಾತ್ರ ಮಾಡಬೇಕಾ? ಯಾರ್ಯಾರು ಆ ಭಾಗದ ನಾಯಕರಿದ್ದಾರೆ, ಆ ಭಾಗದ ಶಾಸಕರಿದ್ದಾರೆ, ಅವರೆಲ್ಲರೂ ಕೂಡ ಅವರಿಗೆ ಧ್ವನಿಗೂಡಿಸಬೇಕು. ಆಗ ಮಾತ್ರ ಶಿರಾಗೆ ಏರ್ಪೋರ್ಟ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಒಂದೇ ಕಡೆಗೆ ಅಧಿಕಾರ ಕೇಂದ್ರೀಕರಣ ಆಗಿ, ಒಂದೇ ಕಡೆಗೆ ಹೂಡಿಕೆ, ಎಲ್ಲವೂ ಕೂಡ ಒಂದೇ ಕಡೆಗೆ ಕೇಂದ್ರೀಕರಣ ಆಗಿ ಇಡೀ ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಈಗ ಅದು ಕೂಡ ಮುಂದುವರಿಬಾರ್ದು. ಈ ಭಾಗದ ಸಂಸದರು ಈಗಲಾದರೂ ಕೂಡ ಸೋಮಣ್ಣ ಅವರ ಜೊತೆಗೆ ಕೈ ಜೋಡಿಸ್ಬೇಕ್ರಿ. ಈ ಹೋರಾಟಕ್ಕೆ ಸಾಥ್ ಕೊಡ್ತಾರಾ ಪರಮೇಶ್ವರ್ ಅವರು ಹಾಗೂ MB ಪಾಟೀಲ್ ಅವರು, ಅದನ್ನು ಕೂಡ ನೋಡಬೇಕಾಗತ್ತೆ. ಈಗಾಗಲೇ ನಾಯಕರು ಚಾಟಿ ಬೀಸಿ ಅವರನ್ನ ಎಬ್ಬಿಸ್ತಾ ಇದ್ದಾರೆ. ಹೀಗಾಗಿ ಈಗಲೇ ಈ ಶಾಸಕರು, ಸಂಸದರು ಅಲರ್ಟ್ ಆಗಬೇಕು. ಶಿರಾಗೆ ಏರ್ಪೋರ್ಟ್ ತರೋದಕ್ಕೆ ಒಟ್ಟಾಗಿ ಪ್ರೆಷರ್ ಹಾಕಿದ್ರೆ ಮಾತ್ರ ಪ್ರತಿನಿಧಿಗಳು ಯಶಸ್ವಿ ಆಗ್ತಾರೆ. ಇದೊಂದು ಒಳ್ಳೆಯ ಅವಕಾಶ ಅಲ್ಲಿರುವಂತಹ ಜನಪ್ರತಿನಿಧಿಗಳಿಗೆ. ಈ ಅವಕಾಶವನ್ನು ಕಳ್ಕೊಂಡು ಆಮೇಲೆ ಪಶ್ಚಾತ್ತಾಪ ಪಡಬೇಡಿ ನೀವು. ಶಿರಾಗೆ ಏರ್ಪೋರ್ಟ್ ಬಂದರೆ ನಿಮಗೂ ಕೂಡ ಕ್ರೆಡಿಟ್ ಸಿಗುತ್ತೆ, ನಿಮ್ಮ ಜಿಲ್ಲೆಗಳಿಗೂ ಕೂಡ ಭಾರಿ ಬೆನಿಫಿಟ್ ಆಗತ್ತೆ. ಆಗ ಸಹಜವಾಗಿ ಈ MNC ಕಂಪನಿಗಳು ಕೂಡ ಅತ್ತ ಗಮನ ಹರಿಸ್ತವೆ, ಅಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತವೆ. ಯಾಕಂದರೆ ಸುಲಭವಾಗಿ ಅಲ್ಲಿಂದ ಪ್ರಯಾಣ ಮಾಡೋದಕ್ಕೆ ಅವಕಾಶಗಳು ಸಿಕ್ಕಂತಾಗುತ್ತೆ. ಜೊತೆಗೆ ಜಾಗತಿಕವಾಗಿ ಆ ಒಂದು ಜಿಲ್ಲೆಗಳು ಗಮನ ಸೆಳೀತವೆ. ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೂಡ ಇದು ತುಂಬ ಅನುಕೂಲಕರ ಆಗುತ್ತೆ. ಹೀಗಾಗಿ ಶಿರಾಗೆ ಏರ್ಪೋರ್ಟ್ ನೀಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ಮನಸ್ಸು ಮಾಡಬೇಕು. DGCAಗೆ ಕೊಟ್ಟಿರುವಂತಹ ಮಾಹಿತಿಗಳೇನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಲಾದರೂ ಕೂಡ ಅವರ ಗಮನ ಸೆಳೆದು ಅಲ್ಲಿಗೆ ಏರ್ಪೋರ್ಟ್ ಮಾಡೋದಕ್ಕೆ ಮುಂದಾಗಬೇಕು.
ವಿಮಾನ ಪತ್ರ ಬರೆದಂತೆ ಶಿರಾ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗದೇ ವಿಮಾನ ನಿಲ್ದಾಣ ಬೇಕೇ ಬೇಕು. ಅವ್ರು ಬರೆದಂತೆ ಯಾಕೆ ತುಂಬ ಅನುಕೂಲ ಐತೆ. ಯಾಕೆ ಅಂತಂದರೆ ಈಗ ಹುಬ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಬೆಳಗಾವಿ ಇರ್ಬೋದು, ಆಗು ಹೋಗೋ ಜಾಗ ಇದು ಶಿರಾಕ್ಕೆ. ಒಂದು ತುಂಬ ಉತ್ತೀರ್ಣವಾದಂಥ ಪ್ಲೇಸ್ ಆಗಿರೋದ್ರಿಂದ ತುಮಕೂರು ಡಿಸ್ಟಿಕಲ್ಲೇ ಅತಿ ಹೆಚ್ಚು ಜನ ಹೊಂದಿರುವಂಥ ತಾಲೂಕು ಇದು ಶಿರಾ ಕ್ಷೇತ್ರ. ಹಂಗಾಗಿ ಶಿರಾ ತಾಲೂಕಿಗೆ ಕೊಡಬೇಕಿದು. ವಿಮಾನ ಪತ್ರ ಬರೆದಂತೆ ಶಿರಾ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗದೇ ವಿಮಾನ ನಿಲ್ದಾಣ ಬೇಕೇ ಬೇಕು. ಅವ್ರು ಬರೆದಂತೆ ಯಾಕೆ ತುಂಬ ಅನುಕೂಲ ಐತೆ. ಯಾಕೆ ಅಂತಂದರೆ ಈಗ ಹುಬ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಬೆಳಗಾವಿ ಇರ್ಬೋದು, ಆಗು ಹೋಗೋ ಜಾಗ ಇದು ಶಿರಾಕ್ಕೆ. ಒಂದು ತುಂಬ ಉತ್ತೀರ್ಣವಾದಂಥ ಪ್ಲೇಸ್ ಆಗಿರೋದ್ರಿಂದ ತುಮಕೂರು ಡಿಸ್ಟಿಕಲ್ಲೇ ಅತಿ ಹೆಚ್ಚು ಜನ ಹೊಂದಿರುವಂಥ ತಾಲೂಕು ಇದು ಶಿರಾ ಕ್ಷೇತ್ರ. ಹಂಗಾಗಿ ಶಿರಾ ತಾಲೂಕಿಗೆ ಕೊಡಬೇಕಿದು. ವಿಮಾನ ಪತ್ರ ಬರೆದಂತೆ ಶಿರಾ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗದೇ ವಿಮಾನ ನಿಲ್ದಾಣ ಬೇಕೇ ಬೇಕು. ಅವ್ರು ಬರೆದಂತೆ ಯಾಕೆ ತುಂಬ ಅನುಕೂಲ ಐತೆ. ಯಾಕೆ ಅಂತಂದರೆ ಈಗ ಹುಬ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಬೆಳಗಾವಿ ಇರ್ಬೋದು, ಆಗು ಹೋಗೋ ಜಾಗ ಇದು ಶಿರಾಕ್ಕೆ. ಒಂದು ತುಂಬ ಉತ್ತೀರ್ಣವಾದಂಥ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸಹೋದ್ಯೋಗಿ ಸಾಹಿಲ್. ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಹಿಲ್, ಯಾವತ್ತೂ ಕೂಡ ಕೇಂದ್ರೀಕರಣ ಅನ್ನುವಂಥದ್ದು ಆಗಬಾರದು. ಅಧಿಕಾರ, ಅಭಿವೃದ್ಧಿ ಪ್ರತಿಯೊಂದು ಕೂಡ ವಿಕೇಂದ್ರೀಕರಣ ಆಗಬೇಕು. ಆದರೆ ಕರ್ನಾಟಕದ ವಿಚಾರದಲ್ಲಿ ನೋಡಿದಾಗ ಇತ್ತೀಚೆಗೆ ಇನ್ವೆಸ್ಟರ್ಗಳು ವಾಪಸ್ ಹೋಗ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಕೇಂದ್ರೀಕರಣ ಆಗಿರುವಂಥದ್ದು. ಜೊತೆಗೆ ಇನ್ಫ್ರಾಸ್ಟ್ರಕ್ಚರು ಬೆಂಗಳೂರಲ್ಲಿ ಸರಿಯಾಗಿ ಅದಕ್ಕೆ ತಕ್ಕನಂಗೆ ಡೆವಲಪ್ ಆಗದೇ ಇರೋದು ಕೂಡ ಅದಕ್ಕೊಂದು ಕಾರಣ. ಮತ್ತು ಪರ್ಯಾಯ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇಲ್ಲ. ಇದಕ್ಕೆ ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಕನಕಪುರದಲ್ಲಿ ಏರ್ಪೋರ್ಟನ್ನು ಕೈ ಬಿಟ್ಟು ಶಿರಾಗೆ ಕೊಡೋದಕ್ಕೆ ಮನಸ್ಸು ಮಾಡುತ್ತಾ? ಆ ಭಾಗದ ಜನಪ್ರತಿನಿಧಿಗಳು ಏನು ಹೇಳ್ತಾರೆ ಅಂತ. ಸಂತೋಷ್, ಇವತ್ತಿನ ದಿನ ಫ್ರೀಡಮ್ ಟಿವಿ ಜನಸಾಮಾನ್ಯರ ಚಾನೆಲ್ ಒಂದು ಪ್ರತ್ಯೇಕವಾದ ಆಸಕ್ತಿಯನ್ನ ಈ ವಿಚಾರದಲ್ಲಿ ಯಾಕೆ ಇಡ್ತು ಅನ್ನೋದು ಒಂದು ಪ್ರತ್ಯೇಕ ವಿಚಾರ. ಅದೇನೇ ಇರಲಿ, ನಾವು ಸೌಂದರ್ಯಕ್ಕಾಗಿ ಜನಸಾಮಾನ್ಯರ ಚಾನೆಲ್ ಎನ್ನುವ ಪ್ರಿಯಾಂಬಲ್ ಅನ್ನ ಇಟ್ಟುಕೊಂಡಿಲ್ಲ. ಅದು ಪ್ರಾಕ್ಟಿಕಲ್. ರಾಜ್ಯದಲ್ಲಿ ಫ್ರೀಡಮ್ ಟಿವಿ ಸುದ್ದಿ ಬ್ರೇಕ್ ಮಾಡುವ ಪ್ರತಿಯೊಂದು ವಿಚಾರವೂ ಕೂಡ ಜನಸಾಮಾನ್ಯನಿಗೆ ಟಚ್ ಆಗಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ. ಈಗ ವಿಷಯಕ್ಕೆ ಬರೋದಾದ್ರೆ, ಇಲ್ಲಿ ವೈಚಾರಿಕತೆಯನ್ನ ಬದಿಗಿಡಬೇಕು, ಪಕ್ಷದ ಸಿದ್ಧಾಂತಗಳನ್ನ ಬದಿಗಿಡಬೇಕು. ಇಲ್ಲಿ ಒಂದು ಜಿಲ್ಲೆಯ ಅಭಿವೃದ್ಧಿ ಮತ್ತು ಅಲ್ಲಿನ ವೈಜ್ಞಾನಿಕತೆ ಜೊತೆಗೆ ವಾಸ್ತವತೆ. ಉಪ್ಪು ನೋಡಿ, ಸಮುದ್ರದ ಮೇಲೆ ಉಪ್ಪು ಸುರಿಯೋದು ಯಾಕೆ? ಆಕಾಶ ನೋಡೋದಕ್ಕೆ ನೂಕು ನುಗ್ಗಲಿ ಯಾಕೆ? ಬೆಂಗಳೂರು ಎಂಬ ಬೃಹತ್ ನಗರಕ್ಕೆ 2 ಟರ್ಮಿನಲ್ ಏರ್ಪೋರ್ಟ್ಗಳು ಇರಬೇಕಾದ್ರೆ ಮತ್ತೊಂದು ಏರ್ಪೋರ್ಟಿನ ಅವಶ್ಯಕತೆಯಾಗಲಿ ಅನಿವಾರ್ಯತೆಯಾಗಲಿ ಇದೆಯಾ? ಖಂಡಿತ ಇಲ್ಲ. ಇದು ಪ್ರತಿಷ್ಠೆಯ ವಿಚಾರ ಅಲ್ಲ. ನೋಡಿ, ಇವತ್ತಿನ ದಿನ ಸೋಮಣ್ಣ ವಿಮಾನಯಾನ ಮಂತ್ರಿಗೆ ಪತ್ರ ಬರೆದಿದ್ದಾರೆ. ಅದು ಅವರ ಸ್ವಾರ್ಥ ಕೆಲಸಕ್ಕೋಸ್ಕರನ? ಖಂಡಿತ ಅಲ್ಲ. ತುಮಕೂರು ಅಥವಾ ಶಿರಾದಲ್ಲಿ ಒಂದು ಏರ್ಪೋರ್ಟ್ ಬರುವುದರ ಮುಖೇನ ಆ ಭಾಗದ ಅಭಿವೃದ್ಧಿ. ಇನ್ನು ಸರಿ, ಏರ್ಪೋರ್ಟ್ ಬರೋದಕ್ಕದು ಅರ್ಹವಾದ ಸ್ಥಳನ ಅಂತ ಕೇಳಿದ್ರೆ ಹೌದು, ಅದು ಅರ್ಹವಾದ ಸ್ಥಳ. ಸಾಕಷ್ಟು ನೀರು ಕೂಡ ಅಲ್ಲಿ ಸರಬರಾಜಾಗ್ತವೆ. ವಿಮಾನ ನಿಲ್ದಾಣ ಒಂದು ವೇಳೆ ಶಿರಾದಲ್ಲಿ ಆಗೋದಾದ್ರೆ ಅದಕ್ಕೆ ಸಂಬಂಧಪಟ್ಟ ಡಿಸರ್ವ್ಡ್ ಏರಿಯಾ, ಅದಕ್ಕೆ ಅರ್ಹವಾದಂತಹ ಪ್ರದೇಶ. ಇವತ್ತಿನ ದಿನ ಸೋಮಣ್ಣರ ಈ ಒಂದು ನಿರ್ಧಾರ, ಆ ನಿರ್ಧಾರಕ್ಕೂ ಕೂಡ ಅನೇಕ ಬೆಂಬಲಗಳು ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಈ ಬಾರಿ ಕನಕಪುರದಲ್ಲೇ ನಾವು ಏರ್ಪೋರ್ಟ್ ಅನ್ನು ನಿರ್ಮಾಣ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಿಕಾಷನ್ ಮುಂಜಾಗ್ರತೆಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಅವರ ಇತ್ತೀಚೆಗಿನ ನಿರ್ಧಾರಗಳು ಯಾಕೆ ಈ ತರಹದ ಅಭಿವೃದ್ಧಿ ವಿರೋಧಿ ನಿರ್ಧಾರಗಳಾಗ್ತಾ ಇದೆ? ಒಂದು ಕಡೆ ನಿಮಗೆ ಗೊತ್ತಿರಬಹುದು ಬಿಡದಿ ವಿಚಾರ, ಈಗ ಮತ್ತೆ ಏರ್ಪೋರ್ಟ್ ವಿಚಾರ ರಾಜ್ಯಾದ್ಯಂತ, ರಾಜ್ಯದ ಗಡಿ ದಾಟಿ ಅನ್ಯ ರಾಜ್ಯಗಳಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಇನ್ನು ತುಮಕೂರು ಎನ್ನುವಂತಹ ಈ ರಾಜ್ಯದ ಕಿವಿಯಂತಿರುವಂತಹ ಒಂದು ಜಿಲ್ಲೆ, ಶ್ರವಣ ಜಿಲ್ಲೆ, ಆ ತುಮಕೂರಿನಲ್ಲಿ ಟಿ.ಬಿ. ಜಯಚಂದ್ರರಂತಹ ರಾಜಕಾರಣಿಗಳಿದ್ದಾರೆ. ಇನ್ನು ಅವರ ಪುತ್ರರು ಕೂಡ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ. ಅದು ಬಿಟ್ಟರೆ ನಮ್ಮ ರಾಜ್ಯದ ಈ ಹಿಂದೆ ಗೃಹ ಸಚಿವರಾಗಿದ್ದವರು, ಈಗ ಉಪಮುಖ್ಯಮಂತ್ರಿ ಜೊತೆಗೆ ರೆವಿನ್ಯೂ ಮಿನಿಸ್ಟರ್ ಆಗಿರ್ತಕ್ಕಂತಹ ಜಿ ಪರಮೇಶ್ವರ್. ತುಮಕೂರಿನ ಜನರಿಗೆ ನೀವೇನು ಕೊಟ್ಟರೋ ಇಲ್ವೋ ನಾವು ಈವರೆಗೂ ಲೆಕ್ಕ ಹಾಕೋದಕ್ಕೆ ಹೋಗೋದಿಲ್ಲ. ಆದರೆ ಈ ಮುಂದೆ ನೀವು ಕೊಡಬಹುದಾದಂತಹ ವಿಚಾರ ಮ್ಯಾಟರ್ ಆಗುತ್ತೆ. ಈ ಸುದ್ದಿಯನ್ನ ಜಿ ಪರಮೇಶ್ವರ್ ಅವರು ಗಮನಿಸ್ತಾ ಇದ್ರೆ ಅಂಡರ್ಲೈನ್ ಮಾಡಿಕೊಂಡು ಕೇಳಬೇಕಾಗಿ ಬರುತ್ತೆ. ತುಮಕೂರಿಗರು ನಿಮ್ಮಲ್ಲಿ ನಿರೀಕ್ಷೆ ಮಾಡಿರುವುದು ಈವರೆಗೂ ಈಡೇರಿಕೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಏರ್ಪೋರ್ಟ್ ವಿಚಾರದಲ್ಲಿ ಒಂದು ವೇಳೆ ಜಿ ಪರಮೇಶ್ವರ್ ಅವರು ಮನಸ್ಸು ಕೊಟ್ಟು ಕೆಲಸ ಮಾಡಿದ್ರೆ ಖಂಡಿತ ಸಾಧ್ಯ ಇದೆ ಅನ್ನುವಂತಹ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈ ವಿಚಾರದಲ್ಲಿ ಫ್ರೀಡಮ್ ಟಿವಿ ಒಂದೇ ಒಂದು ಹೆಜ್ಜೆ ಹಿಂದೆ ಹೋಗೋದಿಲ್ಲ. ಈ ಕ್ಯಾಂಪೇನ್ನಲ್ಲಿ ನೀವು ಪಾಲ್ಗೊಳ್ಳಿ ಎನ್ನುವಂತಹ ಕರೆ ನಮ್ಮದು.
ಜೊತೆಗೆ ವಿ ಸೋಮಣ್ಣರ ಪಕ್ಷ ಯಾವುದು, ಅವರ ಸಿದ್ಧಾಂತ ಯಾವುದು, ಅವರ ವೈಚಾರಿಕತೆ ನಿಲುವು ಯಾವುದು, ಅಥವಾ ಅವರು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದಾರೋ ಅದೇನೇ ಇರಲಿ, ಆದರೆ ಶಿರಾದ ಅಭಿವೃದ್ಧಿ ಜೊತೆಗೆ ವಾಸ್ತವವಾಗಿ ಶಿರಾದಲ್ಲಿ ಏರ್ಪೋರ್ಟ್ ಬರುವುದರ ಮುಖೇನ ಆ ಭಾಗದ ಅಭಿವೃದ್ಧಿಗೆ ಎಲ್ಲರೂ ಕೂಡ ಕಾರಣಕರ್ತರಾಗಬೇಕು ಎನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ. ಸಂತೋಷ್. ಓಕೆ, ಧನ್ಯವಾದಗಳು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಅಲ್ಲಿಯ ಭಾಗದ ಜನರೇನಿದ್ದಾರೆ ಅವರ ಬೇಡಿಕೆ ಕೂಡ ಇದು. ನೋಡಿ, ಕನಕಪುರ ಏರ್ಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಕಾ ಮಾಡ್ಕೊಳ್ಳಿ, ಬೇಡ ಅಂತ ಹೇಳಲ್ಲ, ಆದರೆ ಕೇಂದ್ರೀಕರಣ ಆದರೆ ಆಗ ಜನರಿಗೆ ಸಮಸ್ಯೆ ಆಗೋದು, ಜೊತೆಗೆ ರಾಜ್ಯಕ್ಕೆ ಅದು ತೀವ್ರವಾಗಿ ಸಮಸ್ಯೆ ಆಗುತ್ತೆ. ಈಗಾಗಲೇ ಕಳೆದ 1-2 ವರ್ಷಗಳಿಂದ ನೋಡ್ತಾ ಇದ್ದೀವಿ, ಇನ್ವೆಸ್ಟರ್ಗಳು ಬೆಂಗಳೂರಿನಲ್ಲಿ ಉಳ್ಕೊಳ್ತಾ ಇಲ್ಲ, ಕಾಲು ಕೀಳ್ತಾ ಇದ್ದಾರೆ, ಬೇರೆ ರಾಜ್ಯಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಚೆನ್ನೈನಲ್ಲಿ ಅದೇ ರೀತಿಯಾಗಿ ಆಂಧ್ರದ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನೂ ಕೂಡ ಈಗಾಗಲೇ ಗಮನಿಸಿದ್ದೀವಿ. ಈಗಲಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ತನ್ನ ಈ ಮೊಂಡು ಹಠಮಾರಿತನ ಏನಿದೆ ಅದನ್ನು ಬಿಟ್ಟು ಶಿರಾ ಕಡೆಗೆ ಆ ಒಂದು ಏರ್ಪೋರ್ಟನ್ನು ನಿರ್ಮಾಣ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಬೇಕು. ಆಗ ಸಹಜವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಏನು ಮರೀಚಿಕೆ ಆಗ್ತಾ ಇದೆ, ಈಗ ಸದ್ಯದ ದಿನದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಏನು ಮರೀಚಿಕೆ ಆಗ್ತಾ ಇದೆ ಅದು ಸಾಕಾರ ಆಗತ್ತೆ. ಅದರ ಜೊತೆಗೆ ಇನ್ವೆಸ್ಟರ್ಗಳು ಬಂದರೆ ನಿರುದ್ಯೋಗಿಗಳಿಗೆ ಒಳ್ಳೆ ಉದ್ಯೋಗ ಕೂಡ ಸಿಗತ್ತೆ. ಅನೇಕರು ಬೇರೆ ಬೇರೆ ದೇಶಗಳಿಗೆ ಕೆಲಸಕ್ಕೆ ಹಾರೋಗ್ತಾ ಇದ್ದಾರೆ. ಮುಖ್ಯ ಕಾರಣ ಏನು ಅಂತಂದರೆ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಸರಿಯಾಗಿ ಬಿಲ್ಡ್ ಆಗದೇ ಇರುವಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರ ತನ್ನ ಆ ಮೊಂಡು ಹಠಮಾರಿತನವನ್ನು ಕೈ ಬಿಡತ್ತೆ ಅನ್ನುವಂಥದ್ದನ್ನು ನಾವು ಕೂಡ ಆಶಯ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಆ ಭಾಗದ ಶಾಸಕರು ಯಾರಿದ್ದಾರೆ, ಸಂಸದರು ಯಾರಿದ್ದಾರೆ, ಎಲ್ಲಿದ್ದೀರಪ್ಪ ನೀವೆಲ್ಲ? ಯಾರಿಗೂ ಬೇಡವೇ ನಿಮಗೆ? ನಿಮ್ಮ ಭಾಗದ ಜನ ನಿಮ್ಮನ್ನು ಯಾವ ಕಾರಣಕ್ಕಾಗಿ ಗೆಲ್ಲಿಸಿರೋದು? ಆ ಭಾಗದ ಹಿತಾಸಕ್ತಿಗಳಿಗೋಸ್ಕರ ನೀವು ಧ್ವನಿ ಎತ್ತಲ್ಲ, ಮಾತಾಡಲ್ಲ ಅಂತಂದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಿ ನಿಮ್ಮ ಮೇಲೆ ಭರವಸೆ ಇಟ್ಟು ಎಲ್ಲವೂ ಕೂಡ ವ್ಯರ್ಥ ಅಲ್ವೇ? ನಿರಂತರವಾಗಿ ವಿ ಸೋಮಣ್ಣ ಅವರು ಧ್ವನಿ ಎತ್ತುತ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕೇಂದ್ರದ ಗಮನ ಸೆಳೀತಾ ಇದ್ದಾರೆ, ವಾಯುಯಾನ ಸಚಿವರಿಗೆ ಪತ್ರ ಬರೆದಿದ್ದಾರೆ. ನಿಮಗೇನ್ರಪ್ಪ ಆಗಿದೆ? ಬೇರೆ ಬೇರೆ ವಿಚಾರದಲ್ಲಿ ಮಾತಾಡೋದಕ್ಕೆ ಅಂತ ಮಾತ್ರ ಆಚೆ ಬರುತ್ತೀರಿ ನೀವು, ಆದರೆ ಜನರ ಮೂಲಭೂತ ವಿಚಾರಗಳೇನಿದ್ದಾವೆ ಅದರ ಬಗ್ಗೆ ಮಾತನಾಡೋದಕ್ಕೆ ಮಾತ್ರ ಮುಂದೆ ಬರೋದಿಲ್ಲ. ಈ ಬಗ್ಗೆ ಮಾತಾಡೋದಕ್ಕೆ ಶಾಸಕ NY ಗೋಪಾಲಕೃಷ್ಣ ಸರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕೇಳಿಸ್ತಾ ಇದೆಯಾ? ನಮಸ್ಕಾರ ಸರ್. ಸರ್, ನಾವು ಕಳೆದ 1-2 ವರ್ಷದಿಂದ ನೋಡ್ತಾ ಇದೀವಿ ಸರ್, ರಾಜ್ಯದಿಂದ ಇನ್ವೆಸ್ಟ್ಮೆಂಟ್ ವಾಪಸ್ ಹೋಗ್ತಾ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ ಸರ್. ಶಿರಾದಲ್ಲಿ ಆಗಬೇಕು ಅಂತ ಒತ್ತಾಯ ಇದೆ ಸರ್, ಏನ್ ಹೇಳ್ತೀರಿ? ಅಲ್ಲ, ಶಿರಾದಲ್ಲಿ ಆದ್ರೆ ಒಳ್ಳೇದಲ್ಲ. ನಮ್ದೆಲ್ಲ ಚಿತ್ರದುರ್ಗ ಬಾರ್ಡ್ರೆ ಅಲ್ಲ ಪಕ್ಕದಲ್ಲಿ. ಈಗ ತುಮಕೂರು ಬೇರೆ, ಚಿತ್ರದುರ್ಗ ಬೇರೆ ಅಲ್ಲ. ಈವನ್ ಶಿವಮೊಗ್ಗ ಇದೆಲ್ಲ ನಮಗೆ ಹತ್ರ. ಆಮೇಲೆ ಬಳ್ಳಾರಿಯಲ್ಲಿ ಕೂಡ ಫೆಸಿಲಿಟೀಸ್ ಇಲ್ಲ, ದಾವಣಗೆರೆಲ್ಲ ಫೆಸಿಲಿಟೀಸ್ ಇಲ್ಲ. ಒಂದ್ 5-6 ಜಿಲ್ಲೆ, ಒಂದ್ 8-10 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಸೆಂಟ್ರ್ ಪಾಯಿಂಟ್ ಅದು. ಈ ಕಡೆ ಬಿಜಾಪುರದಿಂದ ಬರ್ತಕ್ಕಂಥವ್ರಿಗೆ, ಈ ಕಡೆ ಬಾಗಲಕೋಟೆಯಿಂದ ಬರ್ತಕ್ಕಂಥವ್ರಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ. ಸೆಂಟ್ರ್ ಪಾಯಿಂಟ್ ಶಿರಾದಲ್ಲಿ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಎಲ್ಲರಿಗೂ. ಮೂಲಭೂತ ಎಲ್ಲಾ ಮೂಲಭೂತ ಸೌಕರ್ಯಗಳು ಕೂಡ ಅಲ್ಲಿದ್ದಾವಲ್ಲ, ಎಲ್ಲಾ ಮೂಲಭೂತ ಸೌಕರ್ಯಗಳು ಇದಾವೆ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಅಲ್ಲಿ ಇದಾವೆ ಶಿರಾದಲ್ಲಿ. ನಮ್ಮ ಉದ್ದೇಶ ಶಿರಾದಲ್ಲಿ ಮಾಡಿದ್ರೆ ಬೆಟ್ರು ಅಂತ ನಾವು. ಈಗ ಹೊಸಪೇಟೆ, ವಿಜಯನಗರ, ಬಳ್ಳಾರಿ, ಬಾಗಲಕೋಟೆ, ಬಿಜಾಪುರ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಆಮೇಲೆ ಆಲ್ಸೋ ತುಮಕೂರು, 8 ಜಿಲ್ಲೆಗಳಿಗೆ 9 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ ಸೆಂಟ್ರ್ ಪಾಯಿಂಟ್ ಅವರು. ಆಮೇಲೆ ಈ ಭಾಗದಿಂದ ಬರೋರಿಗೆ ಡೆಸ್ಟಿನೇಷನ್ ಕೂಡ ಈಗ ಹೆವಿ ಟ್ರಾಫಿಕ್ ಇರೋದ್ರಿಂದ ಬೆಂಗಳೂರಿಗೆ ಇಲ್ಲಿಂದ ಬರ್ತಕ್ಕಂಥ ಶಿರಾವರೆಗೂ ಸ್ವಲ್ಪ ನ್ಯಾಷನಲ್ ಲೆವೆಲ್ ಚೆನ್ನಾಗಿದ್ದ ಬರ್ತೀವಿ. ಅಲ್ಲಿಂದ ಮತ್ತೆ ಯಾವಾಗ್ಲೂ ರೋಡ್ ಎಲ್ಲ ಬಿಸಿ ಅಲ್ಲ, ನಾವು ಇಮಿಡಿಯೇಟ್ ಆಗಿ ಮತ್ತೆ ರೀಚ್ ಆಗೋದಿಲ್ಲ. ವ್ಯಾವಹಾರಿಕವಾಗಿ ಒಳ್ಳೆ ವ್ಯವಸ್ಥೆ ಕೂಡ ಅದಾಗೋದಿಲ್ಲ. ನಮಗೆ ಶಿರಾ ಆದ್ರೆ ಬೆಟ್ರು ಅಂತ. ಈಗ ಅಲ್ಲಿ ಆ ಭಾಗದ ಜನ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬೇಡಿಕೆ ಇಡ್ತಾ ಇದ್ದಾರೆ ಸರ್. ಆ ಸ್ಥಳೀಯ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ರಾಜ್ಯ ಸರ್ಕಾರಕ್ಕೆ ಬೇಡಿಕೆ ಇಡಬೇಕು ಅಂತ ಹೇಳ್ತೀರಿ ಅಂತ? ಅಲ್ಲ, ಅವ್ರು ಜಯಚಂದ್ರ ಅವರ ಸ್ಥಳೀಯ ನಾಯಕರು, ಅವ್ರು ಈಗ ಸದ್ಯ MLA. ಅವ್ರಿಗೆಲ್ಲ ಗೊತ್ತಿದೆ, ಅವರು ಎಲ್ಲ ಅನುಭವಸ್ಥ ರಾಜಕಾರಣಿಗಳಲ್ಲ. ಸುಮಾರು 5-8-10 ಸಾರಿ MLA ಆಗಿರ್ತಕ್ಕಂಥವ್ರು, ಮಂತ್ರಿ ಆಗಿರ್ತಕ್ಕಂಥವ್ರು. ಅವ್ರಿಗೆಲ್ಲ ಮೂಲಭೂತ ಬಗ್ಗೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ಯಾವ ರೀತಿ ಕೊಡ್ಬೇಕು, ಅದರಿಂದ ಆಗ್ತಕ್ಕಂಥ ಉಪಯೋಗಗಳೇನು ಚೆನ್ನಾಗಿ ಗೊತ್ತಿದೆ ಅವ್ರಿಗೆ.
ಅದಕ್ಕೆ ಅವ್ರು ಕೇಳಿದ್ರೆ ನಾವ್ ಯಾಕಂದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಜಿಲ್ಲೆಯವರಾಗಿರೋದ್ರಿಂದ ನಮ್ಮ ಜಿಲ್ಲೆಗಳು ಕೂಡ ಕನೆಕ್ಟ್ ಆಗೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿ ಇಟ್ಕೊಂಡು ಹ್ಮ್ ನಮ್ಮ ಅಭಿಪ್ರಾಯ ನಾವು ಸೂಚಿಸ್ತಾ ಇದ್ವಿ. ಯಾಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಆಗಲ್ಲ, ಹೌದು. ಈಗ ಈ ಕಡೆ ಹೈದ್ರಾಬಾದ್ಗೆ ಹೋಗ್ಬೇಕು ಅಂದ್ರೆ ನಮ್ಗೆ ಆಗಲ್ಲ. ಹ್ಮ್ ಈಗ ಬಳ್ಳಾರಿಯಿಂದ ಹೋಗ್ಬೇಕಂದ್ರೆ ಕೂಡ ಜಿಂದಾಲ್ಗೆ ಹೋಗ್ಬೇಕು, ಅದು ಒಂದು ಫ್ಲೈಟ್ ಮೇಲೆ ಡಿಪೆಂಡ್ ಆಗ್ಬೇಕು. ಅದು ಬಂದ್ರೆ ಬಂತು, ಬಿಡ್ತಾರೆ ಬಿಡ್ತು. ಹ್ಮ್ ಅದು ಪ್ರೈವೇಟ್. ಹ್ಮ್ ಸರ್ಕಾರಿದಾದ್ರೆ ಡೆವಲಪ್ ಆಗುತ್ತೆ, ಏರಿಯಾಗಳು ಡೆವಲಪ್ ಆಗುತ್ತೆ, ಮೂಲಭೂತ ಸೌಕರ್ಯಗಳು ಹೆಚ್ಚಾಗ್ತವೆ, ಎಲ್ಲ ಜಿಲ್ಲೆಗಳು ಕೂಡ ಒಂದು ವಹಿವಾಟ ಸಿಕ್ಕುತ್ತೆ, ಡೆವಲಪ್ಮೆಂಟ್ ಕೂಡ ಆಗುತ್ತೆ, ಇಂಡಸ್ಟ್ರಿಯಲೈಸೇಷನ್ ಆಗ್ಬೋದು, ನೀರಾವರಿಗೆ ಸೌಲಭ್ಯ ಆಗ್ಬೋದು, ಎಲ್ಲದಕ್ಕೂ ಅನುಕೂಲ ಆಗುತ್ತಲ್ಲ ಹ್ಮ್ ಸಂಪರ್ಕಗಳು ಬಂದ್ರೆ. ಹೌದು. ಹಾ, ಈ ಟ್ರಾನ್ಸ್ಪೋರ್ಟೇಷನ್ ನಮ್ಗೊಂದು ಕನೆಕ್ಟಿವಿಟಿ ಸಿಕ್ಬಿಟ್ರೆ ಹ್ಮ್ ಅದರಿಂದ ಎಲ್ಲ ವಿಧವಾಗಿರ್ತಕ್ಕಂಥ ಆರ್ಥಿಕದ ವ್ಯವಸ್ಥೆಗಳು ಕೂಡ ಮುಂದುವರೆದುಕೊಂಡು ಹೋಗುತ್ತೆ. ಈಗ ಮಧ್ಯ ಕರ್ನಾಟಕ, ನಮ್ ಚಿತ್ರದುರ್ಗ ಹ್ಮ್ ಬಹಳ ಹಿಂದುಳಿದ ಪ್ರದೇಶಗಳು, ಹ್ಮ್ ಮೆಜಾರಿಟಿ ಆಫ್ ದ ಡಿಸ್ಟ್ರಿಕ್ಟ್, ಶಿವಮೊಗ್ಗ ಅದನ್ನು ಅಷ್ಟೇನೆ, ದಾವಣಗೆರೆ ಅಷ್ಟೇ, ಇವು ಅಷ್ಟೇನೆ. ಹ್ಮ್ ಹ್ಮ್ ಇದು ಅನುಕೂಲ ಆಗಿ ದೂರದೃಷ್ಟಿ ಇಟ್ಕೊಂಡು ಇಲ್ಲಿ ಮಾಡೋದು ಬೆಟ್ರು ಅಂತ ಹ್ಮ್ ಹ್ಮ್ ಆ ತರ ಆ ಉದ್ದೇಶ. ಆ ಭಾಗದ ಜಿಲ್ಲೆಗಳ ಒಂದು ಭವಿಷ್ಯದ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಸರ್? ಬಹಳ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಜಿಲ್ಲೆಯನ್ನಾಗಿ ಪಕ್ಕದಲ್ಲಿ ಇರ್ತಕ್ಕಂಥ, ನನಗೂ ಕೂಡ 75 ವರ್ಷ ಸರ್ವಿಸ್ ಆಗಿದೆ, ಹ್ಮ್ 30 ವರ್ಷ ರಾಜಕಾರಣದಲ್ಲಿ ಇದ್ದಂತನು, ಹ್ಮ್ ವ್ಯಾವಹಾರಿಕವಾಗಿ ನೋಡಿರ್ತಕ್ಕಂಥ ನಾನು MBA ಗ್ರಾಜುಯೇಟ್, ಹ್ಮ್ ನಾನು ಕೂಡ ಇಂಡಸ್ಟ್ರಿಯಲ್ ಇದ್ದಂತಾನೆ 15-16 ವರ್ಷ ಸರ್ವಿಸ್ ಮಾಡಿ ಬಂದಿರ್ತಕ್ಕಂಥನು. ಹ್ಮ್ ಹ್ಮ್ ಈ ಅನುಭವದ ಹಿನ್ನೆಲೆಯಲ್ಲಿ ನಾನು ಹೇಳ್ತೀನಿ, ಒಂದು ಊರು ಉದ್ಧಾರ ಆಗ್ಬೇಕು, ಒಂದು ರಾಜ್ಯ ಉದ್ಧಾರ ಆಗ್ಬೇಕು ಅಂತಂದ್ರೆ ಒಂದು ಸೆಂಟರ್ ಆಫ್ ದಿ ಡಿಸ್ಟ್ರಿಕ್ಟ್ಸ್ ಏನಂದ್ರೆ ಒಂದು 8-10 ಈ ಪಾಯಿಂಟ್ ಇಟ್ಕೊಂಡು ಇಲ್ಲಿ ಇದು ಮಾಡಿದ್ರೆ ಮುಂದೆ ಸಂಪರ್ಕದ ಕೊಂಡಿ ಸಿಕ್ಕರೆ ನಮಗೆಲ್ಲ ವ್ಯಾವಹಾರಿಕವಾಗಿ ಮುಂದುವರಿಯೋದಕ್ಕೆ ಅವಕಾಶಗಳಾಗ್ತವೆ. ಹೌದು. ಹ್ಮ್ ಇಲ್ಲೇ ಮಾಡ್ಲಿ ಅಂತ ನಮ್ಮ ಉದ್ದೇಶ. ಹ್ಮ್ ಕೊಟ್ರೆ ಒಳ್ಳೇದು ಅಂತ. ಹ್ಮ್ ಈಗ ರಾಜಕೀಯ ಹಿತಾಸಕ್ತಿಗಳು ಮತ್ತೆ ಅದನ್ನೆಲ್ಲ ನೋಡಿದಾಗ ಸರ್, ಈಗ ಕನಕಪುರದಲ್ಲಿ ಆಗಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹಾ, ಆ ಒಂದು ಅಲ್ಲ, ಎಲ್ಲರಿಗೂ ಸ್ವಾರ್ಥ ತನಕ್ಕಿಂತ ಹೆಚ್ಚಾಗಿ ಅವ್ರವ್ರ ಭವಿಷ್ಯದ ಬಗ್ಗೆ ನಾವ್ ಹೆಂಗ್ ಯೋಚನೆ ಮಾಡ್ತೀವಿ, ನಮ್ಮ ಜಿಲ್ಲೆಗಳಿಗೆ ಅನುಕೂಲ ಅವರು ಹಂಗೆ ಯೋಚನೆ ಮಾಡಿರ್ಬೋದಲ್ಲ, ಹಾ ಹಾ ಆತರ ಇರ್ಬೋದು. ತಪ್ಪೇನಿದೆ ಎಲ್ಲರೂ ಕೇಳೋದ್ರಲ್ಲಿ. ಹ್ಮ್ ಹ್ಮ್ ನಮ್ಗೆ ಅನುಕೂಲ ಆಗ್ಬೇಕಂದ್ರೆ ನಮ್ಮ ಊರಿಂದ ನಮ್ಗೆ ಆಗ್ಬೇಕಪ್ಪ ಅಂತ ಕೇಳ್ತೀವಿ, ಅವ್ರಿಗೂ ಅನುಕೂಲ ಆಗ್ಬೇಕಂದ್ರೆ ಅವ್ರು ಹಂಗ್ ಕೇಳ್ತಾರೆ. ಹಾ ಆ ತೀರ್ಮಾನ ತಗೊಳ್ಳೋದು ಬಿಡೋದು ಆಮೇಲೆ ಆ ತೀರ್ಮಾನ ಅಲ್ವಾ ಅದು. ಹಾ ಹಾ ಅದನ್ನ ಹ್ಮ್ ಹ್ಮ್ ಈಗ ಅತಿ ಹಿಂದುಳಿದ ಜಿಲ್ಲೆಗಳು ಯಾವಿದಾವ್ ಸರ್? ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳಿತಂತೀರಾ? ನಮ್ದು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಅಂದ್ರೆ ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆನೂ ಆಗಿದೆ. ಹೌದು ಹೌದು. ಹ್ಮ್ ಆ ತುಮಕೂರು ಕೂಡ ಅದೇ ರೀತಿಯಲ್ಲಿ ಅದಿನ್ನೇ ದೊಡ್ಡ ಅಡ್ವಾನ್ಸ್ಡ್ ಏನು ಡಿಸ್ಟ್ರಿಕ್ಟ್ ಅಲ್ಲ. ಹ್ಮ್ ಹ್ಮ್ ಆಮೇಲೆ ಆಲ್ಸೋ ದಾವಣಗೆರೆ, ಈ ಕಡೆ ಬಿಜಾಪುರ, ಬಾಗಲಕೋಟೆ, ಹ್ಮ್ ಈ ಭಾಗ ಹೊಸಪೇಟೆ ಅಂದ್ರೆ ವಿಜಯನಗರ, ಹ್ಮ್ ಬಳ್ಳಾರಿ, ಎಲ್ಲದಕ್ಕೂ ಹಿಂದುಳಿದಿರ್ತಕ್ಕಂಥ ಪ್ರದೇಶಗಳಿಗೂ. ಕಲ್ಯಾಣ ಕರ್ನಾಟಕದಲ್ಲಿ 2 ಜಿಲ್ಲೆ ಸೇರಿದ್ರು ಕೂಡ ಹಾ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಕೂಡ ಹೊರಗಡೆ ಇರ್ತಕ್ಕಂಥ ಬಿಜಾಪುರ, ಆಮೇಲೆ ಬಾಗಲಕೋಟೆ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ತುಮಕೂರು ಇವೆಲ್ಲನೂ ಸೇರ್ತಾವಲ್ಲ. ಹ್ಮ್ ಹ್ಮ್ ಮತ್ತೆ ಇವ್ ಜೊತೆಗೆ ಸೇರ್ಕೊಂಡ್ರೆ ಮತ್ತೆ ಕಲ್ಯಾಣ ಕರ್ನಾಟಕದಲ್ಲಿ ಜಿಲ್ಲೆಗಳು ಸೇರಿದ್ರೆ 10 ಜಿಲ್ಲೆ ಆಗ್ತದೆ ಟೋಟ್ಲು. 10 ಜಿಲ್ಲೆ ದೃಷ್ಟಿ ಇಟ್ಕೊಂಡು ಮಾಡಕ್ ಹೋದ್ರೆ ಎಲ್ಲ ವ್ಯವಹಾರಕ್ಕೆ ಹೋರಾಟಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ದೂರದೃಷ್ಟಿ ಇಟ್ಕೊಂಡೆ ಕೆಲಸ ಮಾಡ್ಬೇಕು. ಆ ದೃಷ್ಟಿ ಇಟ್ಕೊಂಡು ಎಲ್ಲ ಬರೀ ಮೈಸೂರು ಆ ಭಾಗದಲ್ಲೇ ಇಟ್ಕೊಂಡು ಹೋಗ್ಬಿಟ್ರೆ ಆ ಕಡೆನೆ ಡೆವಲಪ್ ಆಗೋದು. ಬರೀ ಬೆಂಗಳೂರಿಂದ ಡೆವಲಪ್ ಮಾಡಿದ್ರೆ ಬೇರೆ ಡೆವಲಪ್ ಆಗ್ಬಾರ್ದ ಅಂತ ನಮ್ಮ ಉದ್ದೇಶ. ಈಗ ಹಂಗಾದ್ರೆ ಹೈದ್ರಾಬಾದ್ ಮೊದ್ಲೆಲ್ಲ ಅಖಂಡ ಹೈದ್ರಾಬಾದ್ ಇತ್ತು, ಆಂಧ್ರ ಪ್ರದೇಶ. ಈಗ ಡಿವೈಡ್ ಮಾಡಿದ ತೆಲಂಗಾಣ ಮಾಡಿದ್ರು, ಅದೇ ರೀತಿಯಲ್ಲಿ ಮತ್ತೆ ಆಂಧ್ರ ಪ್ರದೇಶ ಮಾಡಿದ್ರು. ಈಗ ನಡೀತಾ ಇದಾವಲ್ಲ ಚಟುವಟಿಕೆಗಳು, ಚೆನ್ನಾಗೇ ಆಗ್ತಾ ಇದೆ ಅವರಿಗೆ. ಅದೇ ರೀತಿಯಲ್ಲಿ ಕೂಡ ನಮ್ದು ಈ ರೀತಿ ಆದ್ರೂ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಓಕೆ ಓಕೆ, ಧನ್ಯವಾದಗಳು ಗೋಪಾಲ್ ಕೃಷ್ಣ ಸರ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ನಮ್ದು ಕೂಡ ಉದ್ದೇಶ ಅದೇ ನೋಡಿ, ಕನಕಪುರಕ್ಕೂ ಕೂಡ ಕೊಡಿ, ನಾವು ಬೇಡ ಅಂತ ಹೇಳಲ್ಲ. ಆದರೆ ಯಾವ ಭಾಗಗಳಿಗೆ ಅತಿ ಅವಶ್ಯಕತೆ ಇದೆ ಅದರ ಬಗ್ಗೆಯೂ ಕೂಡ ರಾಜ್ಯ ಸರ್ಕಾರ ಗಮನ ಹರಿಸಬೇಕು. ಮುಂದೆ ಮತ್ತೆ ಏನಾದರೂ ರಾಜ್ಯಕ್ಕೆ ಏರ್ಪೋರ್ಟ್ಗಳು ಸಿಕ್ಕಂತಹ ಸಂದರ್ಭದಲ್ಲಿ ಮತ್ತೆ ಮುಂದಿನ ಬಜೆಟ್ನಲ್ಲಿ ಏನಾದರೂ ಘೋಷಣೆ ಆದರೆ ಆಗ ನೀವು ಕನಕಪುರಕ್ಕೆ ಕೊಡಿ, ಬೇಡ ಅಂತ ಹೇಳೋರು ಯಾರೂ ಇಲ್ಲ. ಆದರೆ ಒಂದೇ ಕಡೆಗೆ ಕೇಂದ್ರೀಕರಣ ಅಂತಾದಾಗ ಆಗ ಸಹಜವಾಗಿ ಇನ್ವೆಸ್ಟ್ಮೆಂಟ್ ಅಂತ ಏನಿದೆ ಅದಕ್ಕೆ ಸಮಸ್ಯೆಗಳಾಗತ್ತೆ. ಹೀಗಾಗಿ ಇನ್ವೆಸ್ಟ್ಮೆಂಟ್ ಹರಿದು ಬರಬೇಕು. ಅದರ ಜೊತೆಗೆ ಯಾವ ಯಾವ ಜಿಲ್ಲೆಗಳು ತುಂಬ ಹಿಂದುಳಿದಿದ್ದಾವೆ ಅಂತಹ ಜಿಲ್ಲೆಗಳ ಅಭಿವೃದ್ಧಿ ಆಗಬೇಕು ಅಂತಂದರೆ ಏನು ಬೇಡ, ಅಲ್ಲಿಗೆ ಸಾರಿಗೆ ವ್ಯವಸ್ಥೆ, ಉತ್ತಮವಾಗಿರುವಂತಹ ಒಂದು ಸಾರಿಗೆ ವ್ಯವಸ್ಥೆಯನ್ನು ಕೊಟ್ಬಿಟ್ರೆ ಸಾಕು. ಒಂದು ಒಳ್ಳೆ ಸಾರಿಗೆ ವ್ಯವಸ್ಥೆಯನ್ನು ಕೊಟ್ಬಿಟ್ರೆ ಸಾಕು. ಎಲ್ಲ ರೀತಿಯಲ್ಲೂ ಕೂಡ ಇನ್ವೆಸ್ಟ್ಮೆಂಟು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಅದನ್ನೇ ಹುಡ್ಕೊಂಡು ಬಂದುಬಿಡುತ್ತೆ, ಆ ಜಿಲ್ಲೆಗಳನ್ನೇ ಹುಡ್ಕೊಂಡು ಬಂದುಬಿಡುತ್ತೆ. ಹೀಗಾಗಿ ಆ ಒಂದು ದೃಷ್ಟಿಕೋನದಲ್ಲಿ
ರಾಜ್ಯ ಸರ್ಕಾರ ಕೂಡ ಮುಂದುವರಿಯುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ. ಯಾಕಂದರೆ ಈಗಾಗಲೇ ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀರಿ, ಟ್ರಾಫಿಕ್ಗೆ ಬಿಗ್ಗೆಸ್ಟ್ ಇಶ್ಯೂ ಆಗ್ತಾ ಇದೆ ಇಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಚಿನ್, ಇದೀಗ ಶಿರಾಗೆ ಕೊಡಬೇಕು ಏರ್ಪೋರ್ಟ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಅನೇಕ ನಾಯಕರು, ಸೋಮಣ್ಣ ಅವರ ಆದಿಯಾಗಿ ಅನೇಕ ನಾಯಕರು ಅದಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ, ಜನರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಕನಕಪುರಕ್ಕೆ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲೋಚನೆಗಳು. ಈ ಬಗ್ಗೆ ಸ್ಥಾನೀಯ ಜನರಿಗೆ ಏನು ಹೇಳ್ತಾರೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಏನು ಸಂತೋಷ್, ಈಗ ಬೆಂಗಳೂರು ಆಲ್ರೆಡಿ ಒಂದು ಏರ್ಪೋರ್ಟ್ ಇರೋದ್ರಿಂದ ಅಂದ್ರೆ ಅಂತಾರಾಷ್ಟ್ರೀಯ ಇದೆ, ಅಲ್ಲಿ ಈಗ ಜಾಗ ಕೂಡ ಮಾಡೋದ್ರಿಂದ ಇಲ್ಲಿ ಮಧ್ಯ ಕರ್ನಾಟಕ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಯಾವುದೇ ಅನುಕೂಲ ಆಗೋದಿಲ್ಲ. ತುಮಕೂರಿನಲ್ಲಿ ಮಾಡಿದ್ರೆ ಮಧ್ಯ ಕರ್ನಾಟಕ ಭಾಗಕ್ಕೆ, ಉತ್ತರ ಕರ್ನಾಟಕ ಭಾಗಕ್ಕೆ, ಆ ತರ ಜಿಲ್ಲೆಗಳಿಗೆ ಹತ್ರ ಆಗುತ್ತೆ, ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಜನರು ಒಂದು ಒತ್ತಾಯದಿಂದ ಹೇಳ್ತಾರಂಥದ್ದು. ಎಲ್ಲರ ಪ್ರತಿಕ್ರಿಯೆಯನ್ನು ಒಂದೇ ಬರ್ತಾ ಇದೆ. ಏನು ತುಮಕೂರಿನಲ್ಲಿ ಏರ್ಪೋರ್ಟ್ ಆದ್ರೆ ಸಾಕಷ್ಟು ಬೆಳವಣಿಗೆ ಆಗುತ್ತೆ, ಅಂದ್ರೆ ಸೆಕೆಂಡ್ ಬೆಂಗಳೂರು ಅಂತ ತುಮಕೂರಿಗೆ ಕರ್ಸ್ಕೊಂತಾ ಇದೆ, ವೇಗವಾಗಿ ಶರವೇಗದಲ್ಲಿ ಬೆಳೀತಾ ಇದೆ. ಏನು ಪರಮೇಶ್ವರ್ ಆದಿಯಾಗಿ ಕೂಡ ತುಮಕೂರಿನಲ್ಲಿ ಏರ್ಪೋರ್ಟ್ ಬರಬೇಕು ಅನ್ನೋದು ಪರಮೇಶ್ವರ್ ಕೂಡ ಹಿಂದೆ ಕೂಡ ಒಂದು ಹೇಳಿಕೆಯನ್ನ ನೀಡಿದ್ರು. ಈಗ ಏನು ಸೋಮಣ್ಣ, ಇದರ ಬೆನ್ನಲ್ಲಿ ಏನು ಸೋಮಣ್ಣ ಅವರು ಕೇಂದ್ರ ಸಚಿವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಏನು ತುಮಕೂರಿನಲ್ಲಿ ಒಂದು ಏರ್ಪೋರ್ಟ್ ಆಗೋದ್ರಿಂದ ಸಾಕಷ್ಟು ಏನು ಅಲ್ಲಿ ಒಂದು 17 ಜಿಲ್ಲೆಗಳ ಪ್ರತಿನಿಧಿ ಕೂಡ ಒಂದು ಒತ್ತಾಯವನ್ನು ಮಾಡ್ತಿರುವಂತದ್ದು. ಓಕೆ, ಧನ್ಯವಾದಗಳು ಸಚಿನ್ ನಿಮ್ಮೆಲ್ಲ ಮಾಹಿತಿಗೆ.